ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈ ಒಂದು ಹೋರಾಟ ಅಲ್ಲಿನ ದೇವರುಗಳ ವಿರುದ್ಧ ಅಥವಾ ಧರ್ಮದ ವಿರುದ್ಧ ಅಥವಾ ಆ ಕ್ಷೇತ್ರಕ್ಕೆ ಚ್ಯುತಿ ತರಬೇಕು ಅನ್ನೋ ವಿರುದ್ಧ ಅಲ್ಲ. ದಯವಿಟ್ಟು ನಿಮ್ಮ ತಲೆಗೆ ಕೆಲವು ಎಲ್ಲರೂ ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಪ್ರತಿಸೂಚಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಧರ್ಮಸ್ಥಳದ ಈ ಒಂದು ಪ್ರಕರಣ ದೇಶದ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಸುದ್ದಿಲಿದೆ, ಸಂಚಲನವನ್ನ ಮೂಡಿಸಿದೆ ಅಂತ ಹೇಳಿ ಈಗ SIT ತನಿಖೆ ಕೂಡ ಶುರುವಾಗಿದೆ. ನಿನ್ನೆ ದಿನ ಅಂದ್ರೆ ಜುಲೈ 26 ಧರ್ಮಸ್ಥಳದಲ್ಲಿ ಅಸಹಜವಾಗಿ ಸತ್ತಿರುವ ಹಲವಾರು ಹೆಣಗಳನ್ನ ಹೂತು ಹಾಕಿದ್ದೀನಿ, ಆ ಜಾಗವನ್ನ ನಾನು ತೋರಿಸ್ತೀನಿ ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ಸಾಕ್ಷಿ ಹೇಳಲು ಬಂದಂತಹ ಆ ಅನಾಮಿಕ ವ್ಯಕ್ತಿಯನ್ನ ಮಂಗಳೂರಿನ ಕದ್ರಿಯ IBಯಲ್ಲಿ SIT ಅಧಿಕಾರಿಯಾದಂತಹ ಅನುಜಿತ್ ಹಾಗೂ ಜಿತೇಂದ್ರ ಕುಮಾರ್ ದಯಮ ಇವರಿಬ್ಬರು ಸುದೀರ್ಘವಾದ ವಿಚಾರಣೆಯನ್ನ ನಡೆಸಿದ್ದಾರೆ. ಮತ್ತು ಇವತ್ತು ಅಂದ್ರೆ ಜುಲೈ 27ನೇ ತಾರೀಕು ಇವತ್ತು ಕೂಡ ಬೆಳಗ್ಗೆನೆ ಆ ಅನಾಮಿಕ ವ್ಯಕ್ತಿಗೆ ನೋಟಿಸ್ ಅನ್ನ ಕೊಟ್ಟು ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ನೀವು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟು ಅವ್ರನ್ನ ಅದೇ ಕದ್ರಿಯ IBಯಲ್ಲಿ ಇರುವಂತಹ SIT ಏನೊಂದು ಕಚೇರಿ ಮಾಡ್ಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ಗೆ, ಆ ಒಂದು ಪ್ರವಾಸಿ ತಂಗುದಾಣ ಏನಿದೆ ಅಲ್ಲಿ ಆ ಒಂದು ವ್ಯಕ್ತಿಯನ್ನ ಕರೆಸ್ಕೊಂಡು ವಿಚಾರಣೆಯನ್ನ ಬೆಳಿಗ್ಗೆಯಿಂದಲೇ ಕೂಡ ಸುದೀರ್ಘವಾಗಿ ನಡೆಸ್ತಾ ಇದ್ದಾರೆ. ಅದೇ SIT ಅಧಿಕಾರಿಗಳಾದಂತಹ ಅನುಜಿತ್ ಕುಮಾರ್ ಅವರು ಹಾಗೂ ಜಿತೇಂದ್ರ ಕುಮಾರ್ ದಯಾಮ. ಹಾಗೂ ಇನ್ನೊಂದು ವಿಶೇಷ ಬೆಳವಣಿಗೆ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ಏನು SIT ತಂಡ ಫಾರ್ಮ್ ಆಗಿದೆ ಈ ಒಂದು ಪ್ರಕರಣವನ್ನ ಭೇದಿಸ್ಲಿಕ್ಕೆ, ಸೊ ಅದರ ಮುಖ್ಯಸ್ಥರು, ಅದರ ರೂವಾರಿಯಾಗಿರುವಂತಹ ದಕ್ಷ IPS ಅಧಿಕಾರಿ ಪ್ರಣವ್ ಮೊಹಂತಿ ಅವರು ಈ ದಿನ ಖುದ್ದಾಗಿ ಅವರೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದಾರೆ. ಅದೇ ಏನೊಂದು ಆ ಕದ್ರಿ ಬಳಿ ಇರುವಂತಹ IBಯಲ್ಲಿ ಒಂದು ಆಫೀಸ್ ನ ಮಾಡ್ಕೊಂಡು ವಿಚಾರಣೆಯನ್ನ ಅಲ್ಲಿ ನಡೆಸಲಾಗ್ತಿದೆ, ಆ ಒಂದು ಜಾಗಕ್ಕೆ ಈ ದಿನ ಪ್ರಣವ್ ಮೊಹಂತಿ ಸರ್ ಕೂಡ ಬಂದು ಭೇಟಿ ಕೊಟ್ಟಿದ್ದಾರೆ. ಹಾಗೂ ಏನು ಈ ಒಂದು ಎಲ್ಲ SIT ತನಿಖೆ ವಿಚಾರಣೆಗಳು ನಡೀತಾ ಇದೆ, ಇದೆಲ್ಲವೂ ಪ್ರಣವ್ ಮೊಹಂತಿ ಅವರ ಮಾರ್ಗದರ್ಶನದಲ್ಲೇ ನಡೆಯಲಾಗ್ತಿದೆ. ಯಾಕಂದ್ರೆ ಈ ಒಂದು ಟೀಮ್ ನ ಮುಖ್ಯಸ್ಥರಾಗಿ ಪ್ರಣವ್ ಮೊಹಂತಿ ಅವರು ಇದ್ದಾರೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ, ನಿಮಗೆ ಕುತೂಹಲ ಇರ್ಬೋದು, ಓಕೆ SIT ತಂಡ ಫಾರ್ಮ್ ಆಗಿದೆ, ಈ ಒಂದು ಆರೋಪ ಅಲ್ಲಿ ಯಾವ ತರ ಕ್ವಶನ್ ಕೇಳಲಾಗ್ತದೆ, ಅಪ್ಡೇಟ್ ಗಳು ಏನ್ ಬರ್ತಾ ಇದೆ, ಯಾವಾಗ ನ್ಯಾಯ ಸಿಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ, ಮನೇಲಿ ಕುತ್ಕೊಂಡು TV ನೋಡ್ತಿರೋರು, ಮೊಬೈಲ್ ನೋಡ್ತಿರೋರು, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯವನ್ನ ತಿಳ್ಕೊಂಡವರು, ನಿಮ್ಮೆಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಏನಾಯ್ತು, ಏನಾಗ್ತಿದೆ ಈ ವಿಷಯ ಅಂತ ಹೇಳಿ. ಸೊ ಸದ್ಯಕ್ಕೆ ಆ ಒಂದು ಅನಾಮಿಕ ವ್ಯಕ್ತಿಯನ್ನ ಸತತ 2 ದಿನಗಳಿಂದ, ನಿನ್ನೆ ಮತ್ತು ಇವತ್ತು ವಿಚಾರಣೆಯನ್ನ ಸುದೀರ್ಘವಾಗಿ ನಡೆಸಲಾಗ್ತಿದೆ IBಯಲ್ಲಿ. ಸೊ ಅಲ್ಲಿ ಏನ್ ನಡೀತಾ ಇದೆ, ಏನು ಕ್ವೆಶನ್ ಕೇಳ್ತಿದ್ದಾರೆ, ಆತ ಅದಕ್ಕೆ ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ, ಆತನ ಉತ್ತರ ಏನಾಗಿತ್ತು, ಇದು ಯಾವುದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದರ ಒಳಗೆ ವಿಚಾರಣೆ ಮಾಡುವಂತಹ ಅಧಿಕಾರಿಗಳು, ಆ ತಂಡದವರು ಮತ್ತು ಅದಕ್ಕೆ ಸಂಬಂಧಪಟ್ಟವರು ಹಾಗೂ ಆ ಅನಾಮಿಕ ವ್ಯಕ್ತಿಯನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಒಳಗಡೆ ಅನುಮತಿ ಇಲ್ಲ. ಒಳಗಡೆ ಅವರು ಅದನ್ನ ಲಿಖಿತ ರೂಪದಲ್ಲಿ ದಾಖಲಿಸ್ಕೊಳ್ತಾ ಇದ್ದಾರೆ ಹಾಗೂ ಆನ್ ಕ್ಯಾಮರಾ 2 ಇನ್ ಕ್ಯಾಮ್ರಾಗಳನ್ನ ಇಟ್ಕೊಂಡು ಆನ್ ಕ್ಯಾಮ್ರಾ ರೆಕಾರ್ಡ್ ಆ ಒಂದು ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡ್ಕೊಂತಿದ್ದಾರೆ. ಅವಶ್ಯಕತೆ ಇದ್ರೆ ಅದನ್ನ ಮಧ್ಯಂತರವಾಗಿನೇ ಕೋರ್ಟ್ಗೆ ಸಲ್ಲಿಸ್ತಾರೆ, ಇಲ್ಲ ಅಂದ್ರೆ ಲಾಸ್ಟ್ ನಲ್ಲಿ ಯಾವಾಗ ಬೇಕು, ಏನು ಅಫಿಷಿಯಲ್ ಪ್ರೊಸೀಜರ್ ಹೇಳತ್ತೆ ಅದರ ಪ್ರಕಾರ ಎಲ್ಲವನ್ನು ಕೂಡ ಒಂದು ಡಾಕ್ಯುಮೆಂಟ್ ಮಾಡ್ಕೊಳ್ಳುವಂತದ್ದು ಹಾಗೂ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳುವಂತದ್ದು ಅವನ ಸ್ಟೇಟ್ಮೆಂಟ್ ಗಳು. ಯಾಕಂದ್ರೆ ಎಲ್ಲೂ ಕೂಡ ನಾಳೆ ಇನ್ವೆಸ್ಟಿಗೇಷನ್ ನಲ್ಲಿ ಒಂದು ಸಣ್ಣ ಚ್ಯುತಿ ಆಗಿದೆ ಅನ್ನುವ ಮಾತು ಬರಬಾರ್ದು ಅಂತ ಹೇಳಿ ಪ್ರೊಸೀಜರ್ ಇದೇ ತರ ಇರೋದು. ಸೊ ಹಾಗಾಗಿ ಅದೇ ತರನೇ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಯಾವ ತರ ಕ್ವೆಶನ್ ಕೇಳಲಾಗಿದೆ, ಆತ ಅದಕ್ಕೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಯಾರ್ಯಾರ ಹೆಸರು ಹೇಳಿದ್ದಾನೆ, ಪ್ರತಿ ಒಂದನು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಸದ್ಯಕ್ಕೆ ಅದು ಕಾನ್ಫಿಡೆನ್ಶಿಯಲ್ ಮ್ಯಾಟರ್, ಅದು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಖುದ್ದಾಗಿ ಆ SIT ಅಧಿಕಾರಿಗಳು, ತನಿಖಾ ಅಧಿಕಾರಿಗಳು ಒಂದು ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟ ಮೇಲೆ, ಅವ್ರು ಅದನ್ನ ಜನರಿಗೆ ಗೊತ್ತಾಗೋ ತರ ಸಾರ್ವಜನಿಕ ಪ್ರಕಟಣೆಯನ್ನ ಮಾಡಿದ್ಮೇಲೆ ಮಾತ್ರ ನಮ್ಗೆ ಆ ಸತ್ಯಾಸತ್ಯತೆ ತಿಳಿದು ಬರ್ಬೇಕೆ ಹೊರತು, ಈಗ ಆತರ ಕ್ವಶನ್ ಕೇಳಲಾಗಿದೆ, ಆತ ಆತರ ಉತ್ತರಿಸ್ತಾ ಇದ್ದಾನೆ, ಆತರ ಎಲ್ಲ ನಿಮ್ಗೆ ಏನು ಕೆಲವು ಕಡೆ ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ, ಅದೆಲ್ಲ ಇಲ್ಲ. ಯಾಕಂದ್ರೆ ಅಲ್ಲಿ ನಡೆಯುವಂತದ್ದು ಗೌಪ್ಯವಾಗಿ ನಡೆಯುತ್ತೆ, ಅದೇ ಅಫಿಷಿಯಲ್ ಇನ್ವೆಸ್ಟಿಗೇಷನ್, ಎಲ್ಲ ಬಹಿರಂಗ ಮಾಡ್ಕೊಂಡು ಮಾಡುವಂತದ್ದಲ್ಲ. ಲಾಸ್ಟ್ ಅಲ್ಲಿ ಅವರು ಇನ್ ಕೇಸ್ ಏನಾದ್ರೆ ಪತ್ರಿಕಾ ಪ್ರಕಟಣೆ ಕೊಟ್ಟಾಗ ಅದು ಏನೇನ್ ನಡೆದಿದೆ ಅಲ್ಲಿ ಅನ್ನೋದು ಒಂದು ಡಾಕ್ಯುಮೆಂಟ್ ಮೂಲಕ ಕೊಟ್ಟಾಗ ಅದರಲ್ಲಿ ಉಲ್ಲೇಖ ಮಾಡಿರ್ತಾರೆ, ಯಾವ ತರ ಕ್ವೆಶನ್ಗೆ ಯಾವ ತರ ಆನ್ಸರ್ ಇತ್ತು ಏನು ಅಂತ ಹೇಳಿ. ಇನ್ನು ಒಂದು ಖುಷಿ ವಿಚಾರ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ ಸೆಟ್ ಆಗಿರುವಂತಹ ಫಾರ್ಮ್ ಆಗಿರುವಂತಹ SITಯ ತಂಡಗಳಲ್ಲಿ ಈಗ ಆಗಿರುವಂತಹ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಆಗಿರುವಂತಹ SIT ತಂಡ ಏನಿದೆ, ಇದು ತುಂಬಾ ದಕ್ಷ ಮತ್ತು ಹೈಲಿ ಇಂಟೆಲಿಜೆಂಟ್, ಅತ್ಯಂತ ಬಲಿಷ್ಠವಾದ ತಂಡ. ಅಂತ ದಕ್ಷ ಅಧಿಕಾರಿಗಳು, ಇಂಟೆಲಿಜೆಂಟ್ ಸೋರ್ಸ್ ಈ ಒಂದು ತಂಡದಲ್ಲಿ ಇದೆ. ಯಾವುದೇ ಕಾರಣಕ್ಕೂ ಅವರು ಈ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಸಣ್ಣ ಒಂದು ಯಾವುದೇ ತರದ ಲೋಪ ಆಗದಂತೆ ಸತ್ಯನ್ನ ಹೊರಗೆ ತೆಗೆದು ನ್ಯಾಯ ಕೊಡ್ಸ್ತಾರ ಅಂತ ಹೇಳ್ಬಿಟ್ಟು
ಇಡೀ ಕರ್ನಾಟಕ ಜನರ ಪ್ರತಿಯೊಬ್ಬರ ಒಂದು ವಿಶ್ವಾಸ ಅಂತಾನೆ ಹೇಳ್ಬೋದು. ಈಗಿನ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ಸತ್ಯ ಹೊರ ಬರುವ, ಆರೋಪಿಗಳು ಸಿಕ್ಕಿ ಬೀಳುವ ಸಮಯ ಸನಿಯವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಕೆಲ ದಿನಗಳ ನಂತರ ಏನು ಆತ ಕೊಡುವಂತ ಎಲ್ಲಾ ಸ್ಟೇಟ್ಮೆಂಟ್ಗಳು, ಆ ಒಂದು ವಿಚಾರಣೆ ಪ್ರಕ್ರಿಯೆ ಮುಗಿದ್ಮೇಲೆ ಆ ಒಂದು ಅನಾಮಿಕ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ಈಗ ನಾನು ಹೂತಿಟ್ಟಿದ್ದೀನಿ ಇಂತ ಒಂದು ಜಾಗದಲ್ಲಿ, ನನ್ನ ಕೈಯಾರೆ ಹೂತಿದ್ದೀನಿ, ತುಂಬಾ ಹೆಣಗಳನ್ನ ಹೂತಿಟ್ಟಿದ್ದೀನಿ ತುಂಬಾ ವರ್ಷಗಳ ಹಿಂದೆ ಅಂತ ಏನು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾನೆ, ಅದರ ವಿಚಾರಣೆ ಪ್ರಯುಕ್ತ SIT ತಂಡ ಆತನನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಆ ಜಾಗದಲ್ಲಿ ಇರುವಂತಹ ಹೂತಿಟ್ಟಿರುವಂತಹ ಬಾಡಿಯ ಕಳೆಬರವನ್ನ ರಿಟ್ರೀವ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ಬೇಕಾಗಿದೆ. ಇದೆಲ್ಲ ಆದಷ್ಟು ಬೇಗ ಆಗ್ಲಿ, ಆ ಒಂದು ಬಾಡಿ ಹೊರ ತೆಗೆಯುವಂತ ಆ ಒಂದು ಕಳೆ ಬರಹವನ್ನ ಹೊರ ತೆಗೆಯುವಂತಹ ಪ್ರೊಸೀಜರ್ಗಳು ಬೇಗ ಆಗ್ಲಿ ಅಂತ ಹೇಳಿ ನಮ್ಮೆಲ್ಲರ ಆಶಯ ಮತ್ತೆ ಕೋರಿಕೆ. ಇನ್ನು ಸ್ನೇಹಿತರ, ನೀವು ಕೇಳ್ಬೋದು ಆ ಬಾಡಿನ ರಿಟ್ರೀವ್ ಮಾಡಿದ್ಮೇಲೆ ಏನೆಲ್ಲ ಪ್ರಕ್ರಿಯೆಗಳು ಇರಬಹುದು ಅಂತ. ಸೊ ಮೇನ್ ಪ್ರೊಸೀಜರ್ ಗಳು ಇದರಲ್ಲಿ ಇನ್ಕ್ಲೂಡ್ ಆಗೋದು ಯಾವ ತರ ಅಂತ ಹೇಳಿದ್ರೆ, ಆ ಒಂದು ಬಾಡಿನ ರಿಟ್ರೀವ್ ಮಾಡಿದ ನಂತರ ಅದನ್ನ FSL ಪರೀಕ್ಷೆಗೆ ಒಳಪಡಿಸಲಾಗತ್ತೆ. FSL ಪರೀಕ್ಷೆಗೆ ಒಳಪಡಿಸಿದ ನಂತರ ಏನು ಆ ಒಂದು ಕಳೆ ಬರ ಇತ್ತಲ್ಲ, ಅದು ಎಷ್ಟು ವರ್ಷ ಹಿಂದಿನದು, ಮತ್ತೆ ಆ ಮಣ್ಣನ್ನ ಕೂಡ ಪರೀಕ್ಷೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಆ ಬಾಡಿಗೆ ಮೆತ್ತಿರುವ ಮಣ್ಣು, ಆ ಜಾಗದ ಮಣ್ಣು ಒಂದೇನಾ, ಲೈಕ್ ಎಲ್ಲಾದ್ರೂ ಬೇರೆ ಬಂದಿರುವಂತಹ ಬಾಡಿನ, ಇವೆಲ್ಲ ಒಂದು ಪ್ರತಿಯೊಂದು ಯಾವುದೇ ತರದ ಸಣ್ಣ ಡೌಟ್ ಕೂಡ ಕ್ಲಿಯರ್ ಆಗುವಂತಹ ಎಲ್ಲ ಪ್ರಕ್ರಿಯೆಗಳನ್ನ ಬೈ ಯುಟಿಲೈಸಿಂಗ್ ಸೈನ್ಸ್ FSL ನ ಯುಟಿಲೈಸ್ ಮಾಡ್ಕೊಂಡು ಇದೆಲ್ಲದಕ್ಕೂ ಒಂದು ತನಿಖೆಯನ್ನ ಪರೀಕ್ಷೆಗಳನ್ನ ಮಾಡ್ತಾರೆ. ಹಾಗೂ DNA ಮೇನ್ ಥಿಂಗ್, ಯಾರ್ಯಾರು ನಮ್ಮ ಈಗ ಸುಜಾತ ಅವರು ಬಂದಿದ್ದಾರೆ, ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು, ನಮ್ಮ ಮಗಳ ಒಂದು ಚಿಕ್ಕ ಮೂಳೆ ಪೀಸ್ ಸಿಕ್ಕಿದ್ರು ಸಾಕು, ನಾನು ಹಿಂದೂ ಸನಾತನ ಧರ್ಮದ ಪ್ರಕಾರ ನನ್ನ ಮಗಳ ಅಂತ್ಯ ಸಂಸ್ಕಾರ ಮಾಡ್ತೇನೆ ಅಥವಾ ಅದಕ್ಕೊಂದು ಶ್ರಾದ್ದ ಕಾರ್ಯವನ್ನ ಮಾಡ್ತೇನೆ, ಆಗ ಮಾತ್ರ ನನ್ನ ಮಗಳ ಆತ್ಮಕ್ಕೂ ಶಾಂತಿ, ನನ್ನ ಮನಸ್ಸಿಗೂ ನೆಮ್ಮದಿ ಈ ಒಂದು ಹಳೆಯ ಕಾಲದಲ್ಲಿ ಅಂತ ಅವ್ರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗೆ ಇನ್ನು ಹಲವಾರು ಜನ ಏನು ಈಗ ಆಲ್ರೆಡಿ ಸುಜಾತ ಭಟ್ನ ಪರ ವಕೀಲರು ಗೌರ್ಮೆಂಟ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಾ ಇದೆ. ಯಾವ ತರ ಅಂತ ಹೇಳಿದ್ರೆ, SIT ಅವರು ಒಂದು ಹೆಲ್ಪ್ ಲೈನ್ ಸೆಂಟರ್ ನ ರಚಿಸಬೇಕು. ಅಂದ್ರೆ ಈಗ ತುಂಬಾ ಜನ ಹೇಳ್ಬೇಕು ಅಂತ ಇರುತ್ತೆ, ಬಟ್ ಭಯ ಇರುತ್ತೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಲಾಗ್ತಿದೆ, ದೊಡ್ಡ ದೊಡ್ಡ ಕೈಗಳಿದಾವೆ ಅಂತ ಹೇಳಲಾಗ್ತಿದೆ. ಬಟ್ ಯಾವ ತರ ನಡೆಯುತ್ತೋ ಏನು, ನಾಳೆ ನಮ್ಗೆ ಏನು ಬಾಯ್ ಬಿಟ್ರೆ ಏನಾಗುತ್ತೋ ಅಂತ, ಆ ತರದವ್ರಿಗೆ SIT ಕಡೆಯಿಂದನೇ ಒಂದು ಹೆಲ್ಪ್ ಲೈನ್ ನ ರಚನೆ ಮಾಡಿ ಕೊಟ್ರೆ, ಅವರದ್ದು ಫೋನ್ ಮೂಲಕ SIT ಅವರಿಗೆ ಗೌಪ್ಯವಾಗಿ ಯಾರಿಗೂ ಅವ್ರು ಯಾರು ಏನು ಎಲ್ಲೂ ಬಹಿರಂಗ ಪಡಿಸದೆ ಅವರಿಗೆ ಒಂದು ನ್ಯಾಯವನ್ನ ದೊರಕಿಸ್ಕೊಳ್ಬಹುದು ಅಂತ ಹೇಳಿ ಇದು ಕೂಡ ಮನವಿ ಮಾಡಿದ್ದಾರೆ. ನೋಡ್ಬೇಕು, ನಮ್ಮ ಪ್ರಕಾರ SIT ಇದನ್ನ ಕೂಡ ಪರಿಗಣಿಸಿ ಮುಂದೆ ಈ ಒಂದು ವಿಚಾರಣೆಗಳು, ಈಗ ಪ್ರಾರಂಭಿಕ ಹಂತದ ವಿಚಾರಣೆ ನಡೀತಾ ಇದೆ, ಅದೆಲ್ಲ ಮುಗಿದ ನಂತರ SIT ಅವರು ಏನು ಹೆಲ್ಪ್ ಲೈನ್ ರಚನೆ ಮಾಡಬಹುದು ಅಂತ ಹೇಳಲಾಗ್ತದೆ. ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಲವಾರು ವಿಷಯಗಳು ಹೊರ ಬರಬಹುದು. ಹಲವಾರು ಜನ ನನ್ನ ಬಾಡಿ, ನಮ್ಮ ಸಂಬಂಧಿಕರು, ನಮ್ಮ ಅಜ್ಜ ತಾತ ಅನ್ಕೊಂಡು ಬರಬಹುದು. ಇದು ಒಂದು ತನಿಖೆಗೆ ಇನ್ನು ಸ್ವಲ್ಪ ಚುರುಕುಗತಿಯಲ್ಲಿ ಸಾಗ್ಲಿಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ಬೋದು. ಇನ್ನು ನನ್ನ ಹಳೆ ವಿಡಿಯೋದಲ್ಲಿ ನಾನು ನಿಮ್ಗೆ ಮೊದಲೇನೆ ಹೇಳಿದ್ದೆ, ನಮ್ಮ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ ಅವರು SIT ತಂಡನ ಫಾರ್ಮ್ ಮಾಡಿ ಅವರಿಗೆ ಕೊಟ್ಟಿರುವಂತಹ ಗಡುವು ಈ ಒಂದು ಕೇಸ್ ನ 3 ತಿಂಗಳೊಳಗಾಗಿ ಸಾಲ್ವ್ ಮಾಡ್ಬೇಕು ಅಂತ. ಸೊ ಇದು ಹೇಳಿದಷ್ಟು ಸುಲಭ ಆಗೋದಿಲ್ಲ ಸ್ನೇಹಿತರೆ, ಯಾಕಂದ್ರೆ ಇದು ಈಗಿನ ಪ್ರಕರಣ ಅಲ್ಲ. ಇಲ್ಲಿ ಕೇಳಿ ಬರ್ತಿರುವಂತಹ ಸುದ್ದಿ ಏನಂತ ಹೇಳಿದ್ರೆ, 20 ವರ್ಷಗಳ ಮಧ್ಯಂತರದಲ್ಲಿ ನಡೆದಿರುವಂತಹ ಒಂದು ಘಟನೆ. ಈಗ ಅದು ಬಾಡಿ ಸಿಕ್ಕಿದ್ರು ಕೂಡ DNA ಪರೀಕ್ಷೆ ಎಲ್ಲ ಯಾವ ತರ ಆಗತ್ತೆ, ಅದಕ್ಕೆಲ್ಲ ತುಂಬಾ ಟೈಮ್ ತಗೊಳುತ್ತೆ. ಇವತ್ತು ಸಿಕ್ಕಿದ ತಕ್ಷಣ ನಾಳೆಗೆ ರಿಪೋರ್ಟ್ ಬರುತ್ತೆ, ನಾಳೆಗೆ ಕೇಸ್ ಕ್ಲೋಸ್ ಯಾರಂತ ಗೊತ್ತಾಗುತ್ತೆ, ಆತರ ಅಲ್ಲ. 3 ತಿಂಗಳು ಗಡುವನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಇಲ್ಲಿ ಇರುವಂತಹ ಇಂಟೆಲಿಜೆಂಟ್ ದಕ್ಷ ಅಧಿಕಾರಿಗಳ ಮೇಲೆ ನಂಬಿಕೆಯಾಗಿ ಅವ್ರು 3 ತಿಂಗಳು ಕೊಟ್ಟಿದ್ದಾರೆ. ಸೊ ಅಷ್ಟ್ರೊಳಗೇನೆ ಅವರು ಮಾಡ್ಬೋದು, ಅಥವಾ ಹಲವಾರು ಟೈಮ್ಗಳು ತಗೊಳ್ಬಹುದು, 1 ವರ್ಷ ತಗೋಬಹುದು, 6 ತಿಂಗಳು ತಗೋಬಹುದು, ಗೊತ್ತಿಲ್ಲ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಪ್ರತಿಯೊಂದು ಅಪ್ಡೇಟ್ ಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ನೀವು ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಪಥಸೂಚಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೋ ವಿಡಿಯೋನ ನೋಡಿ, ಟೈಮ್ ಇದ್ರೆ ಬೇಕಾದ್ರೆ 2x ಅಲ್ಲಿ ಇಟ್ಕೊಂಡು ನೋಡಿ. ಲೆಂತಿ ಅನ್ಸಿದ್ರೆ ನಾನು ಆದಷ್ಟು ಶಾರ್ಟ್ ಟೈಮ್ ಅಲ್ಲಿ ನಿಮ್ಗೆ ಎಲ್ಲಾ ವಿಷಯನ ಸಂಕ್ಷಿಪ್ತವಾಗಿ ಮುಟ್ಸ್ಲಿಕ್ಕೆ ನನ್ನ ಪ್ರಯತ್ನವನ್ನ ಪಡ್ತೀನಿ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ನನ್ನ ಹಿಂದಿನ ಎಲ್ಲಾ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ, ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈ ಒಂದು ಹೋರಾಟ ಅಲ್ಲಿನ ದೇವರುಗಳ ವಿರುದ್ಧ ಅಥವಾ ಧರ್ಮದ ವಿರುದ್ಧ ಅಥವಾ ಕ್ಷೇತ್ರಕ್ಕೆ ಚ್ಯುತಿ ತರಬೇಕು ಅನ್ನೋ ವಿರುದ್ಧ ಅಲ್ಲ. ದಯವಿಟ್ಟು ನಿಮ್ಮ ತಲೆಗೆ ಕೆಲವರು
ಎಲ್ಲರೂ ಅಲ್ಲ, ಇದ್ರಲ್ಲೊಂದು 90% ಜನ ಈ ಒಂದು ನ್ಯಾಯ ಸಿಗ್ಬೇಕು, ಇದ್ರ ಹಿಂದಿರುವ ಕೈಗಳು ಕಾಣ್ಬೇಕು ಅಂತಾನೆ ಹೋರಾಟ ಮಾಡ್ತಿದ್ದಾರೆ. ತಮ್ಮ ತಮ್ಮ ಮೊಬೈಲ್ ಗಳಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ, ಯೂಟ್ಯೂಬರ್ಸ್ ಗಳಿಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲಾ ತರ ಅಂತ ಒಂದು ನೈತಿಕ ಸಪೋರ್ಟ್ ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೆಲವರು ಮಾತ್ರ ಏನೋ ಗೊತ್ತಿಲ್ಲ, ಅವ್ರಿಗೆ ಯಾವ ತರ ಮೈಂಡ್ ಸೆಟ್ ಇದೆಯೋ ಏನೋ, ಅದ್ ಯಾವ ತರ ಥಿಂಕಿಂಗೋ, ಅದು ಎಲ್ಲಿಂದ ಐಡಿಯಾಲಜಿಗಳು ಬರತ್ತೋ ನಮ್ಗೆ ಗೊತ್ತಾಗ್ತಿಲ್ಲ. ಅಂತವ್ರು ಮಾತ್ರ ಇದಕ್ಕೆ ಧರ್ಮದ ಬಣ್ಣ, ದೇವರ ಬಣ್ಣ, ಧಾರ್ಮಿಕತೆಯ ಬಣ್ಣ, ಎಲ್ಲ ಬಣ್ಣವನ್ನ ಕಟ್ಟಿ ಸ್ವಲ್ಪ ಸಮಾಜದಲ್ಲಿ ಏನೋ ಒಂದು ಹಿಂಗ್ ಹೋಗ್ತಿರೋ ಒಂದು ಪ್ರಕರಣದನ್ನ ಸ್ವಲ್ಪ ಜನರಿಗೆ ಡೈವರ್ಟ್ ಮಾಡೋದು, ಈ ತರದೆಲ್ಲ ನಡೀತದೆ. ನಿಮಗೆ ಗೊತ್ತು ಅದು ಯಾರು, ಯಾಕೆ, ಏನು ಅಂತೆಲ್ಲ. ನೀವು ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ. ಸೊ ಇದು ಯಾರೇ ಏನೇ ಹಾಕಿದ್ರು ಗೊತ್ತಲ್ಲ ನಿಮ್ಗೆ, ಪ್ರತಿಯೊಂದು ವಿಷಯಕ್ಕೂ ನಮ್ಮ ಪ್ರಪಂಚದಲ್ಲಿ ಪರ ಮತ್ತೆ ವಿರೋಧ ಇದ್ದೇ ಇದೆ. ಬಟ್ ನ್ಯಾಯದ ಪರ ಜನ ಕಡಿಮೆ ಇರ್ಲಿ, ಜನ ಜಾಸ್ತಿ ಆಗ್ಲಿ, ಕೊನೆಗೊಂದಿನ ನ್ಯಾಯನೇ ಗೆಲ್ಲುತ್ತೆ ಅನ್ನೋದು ಇತಿಹಾಸ. ಸೊ ನಾವ್ ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ನಮಗೆ ಪದೇ ಪದೇ ಒತ್ತಿ ಹೇಳ್ತಿದೀನಿ. ನಾವು ಕೂಡ ಮಂಜುನಾಥನ ಭಕ್ತರೆ, ನಾವು ಕೂಡ ಅಣ್ಣಪ್ಪನ ಭಕ್ತರೆ, ನಾನು ಕೂಡ ಹೌದು. ಮಾತನಾಡುವ ಎಲ್ಲ ಯೂಟ್ಯೂಬರ್ಸ್, ಮಾಧ್ಯಮ ಮಿತ್ರರು ಹಾಗೂ ಡಿಜಿಟಲ್ ಮೀಡಿಯಾ, ಪ್ರೆಸ್ ಅವರು, ಆರ್ಟಿಕಲ್ ಬರೆಯೋರು ಏನೀಗ ಒಂದು ಗ್ಯಾಗ್ ಆರ್ಡರ್ ತಂದು ಎಲ್ಲರ ಬಾಯಿನ ಮುಚ್ಚಿದ್ದಾರೆ. ಸೊ ಇದು ನ್ಯಾಯಾಂಗದಿಂದ ಬಂದಿರೋದ್ರಿಂದ ಇದಕ್ಕೆಲ್ಲರೂ ತಲೆ ಬಾಗ್ಲೇಬೇಕು, ಯಾರು ಕೂಡ ಅದರ ಬಗ್ಗೆ ಮಾತಾಡ್ತಿಲ್ಲ ಅಂತ. ಬಟ್ ನಾವು ಹೇಳ್ತಿರೋದು ಅಪ್ಡೇಟ್ಗಳು ಏನೇನ್ ನಡೀತಿದೆ ಅಂತ ಹೇಳಿ, ಎಲ್ಲ ನಮ್ಗೆ ಕಣ್ಣಿಗೆ ಕಾಣ್ತಿರೋ ಅಪ್ಡೇಟ್ ನ ಮಾತಾಡ್ತೀವಿ. ಆ ಒಂದು ಕ್ಷೇತ್ರದ ಹೆಸರನ್ನ ತಗೊಳ್ತಿರೋ ಕಾರಣ ಎಷ್ಟೇ, ಅದು ಆ ಕ್ಷೇತ್ರದಲ್ಲಿ ನಡೆಯಲಾಗಿದೆ ಅಂತ ಇರುವಂತ ಪ್ರಕರಣ ಆಗಿದ್ದರಿಂದ ಆ ಒಂದು ಹೆಸರು ತಗೊಳ್ತಿದೀವಿ, ಹೊರತುಪಡಿಸಿ ಬೇರೆ ಯಾವುದೇ ದುರುದ್ದೇಶ ಯಾರಿಗೂ ಕೂಡ ಇಲ್ಲ. ಇದು ನಾನು ನಿಮ್ಗೆ ಕ್ಲಿಯರ್ ಮಾಡ್ಬೇಕಂತಿರೋದು. ಅಂತ ಒಂದು ಪವಿತ್ರ, ಅಂತ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಈ ತರ ನರಮೇಧ ನಡೆದಿದ್ಯಾ ಅನ್ನುವ ಒಂದು ಸಣ್ಣ ಒಂದು ಆರೋಪ ಕೂಡ ಬೇಡ ಅದ್ರ ಮೇಲೆ. ಈ ಒಂದು SIT ತನಿಖೆ ಅದೆಲ್ಲಕ್ಕೂ ಮಂಗಳ ಹಾಡ್ಲಿ, ಎಲ್ಲರಿಂದ ಮುಕ್ತ ಆಗ್ಲಿ, ಅದೆಲ್ಲವೂ ಮುಕ್ತಾಯಗೊಳ್ಳಿ, ಎಲ್ಲವೂ ಮೊದಲಿನ ಹಾಗೆ ಆಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಅದಕ್ಕೋಸ್ಕರ ನಾವು ಮಾತಾಡ್ತಿದೀವಿ. ಏನೇ ಇದ್ರು ವಿಷಯಗಳನ್ನ ನಿಮಗೆ ತಲುಪಿಸೋದು. ನನ್ನ ಯೂಟ್ಯೂಬ್ ಚಾನಲ್ ಹೆಸರೇ ಅದು ಪ್ರತಿಸೂಚಕ. ಪ್ರತಿಯೊಂದು ವಿಷಯವನ್ನ ಅಥವಾ ಪ್ರತಿಯೊಂದು ವಿಷಯದ ಬಗ್ಗೆ ನಿಮ್ಗೆ ಸೂಚಿಸೋದೇ ನನ್ನ ಕೆಲಸ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಹಲವಾರು ಅಪ್ಡೇಟ್ಗಳು, ಏನೇನಾಯ್ತು, ಯಾಕೆ, ಏನು, ಹೇಗೆ, ಇದೆಲ್ಲದನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಹೊತ್ತು ತರ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.